ಪಂಚಾಯಿತಿ ಕಾಮಗಾರಿ, ಅಂಗನವಾಡಿ, ಹೊಸ ಅಂಗನವಾಡಿ, ಭೂಮಿ ಪೂಜೆ, ಎಲ್ಲದರೂ ಭೂಮಿ ಪೂಜೆಯ ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಿದ್ದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಅವರೇ, ಜಿಲ್ಲಾ ಪಂಚಾಯತಿ AW ಅವರೇ, ನಿರ್ಮಿತಿ ಇಲಾಖೆ ಮತ್ತು ಲ್ಯಾಂಡ್ ಆರ್ಮಿ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೇ, ನಮ್ಮ ತಾಲೂಕಿನ DO ಅವರೇ, ಜೆಸ್ಕಾಮಿನ AW ಅವರೇ, ರೆವಿನ್ಯೂ ಇಲಾಖೆಯ RI ಅವರೇ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಊರಿನ ಈ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮುಖಂಡರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹೊರಗೇರಿ ಗ್ರಾಮದ ಹಿರಿಯರೇ, ತಾಯಂದಿರೇ, ಯುವಕ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಶಾಲೆಯ HM ಅವರೇ, ಎಲ್ಲ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯ HM ಮತ್ತು ಎಲ್ಲ ಸ್ಟಾಫ್ನವರೇ, ಆರೋಗ್ಯ ಇಲಾಖೆದವರೇ, ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ಮಾಧ್ಯಮ ಮಿತ್ರರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ಈಗಾಗಲೇ ಅನೇಕ ವೇದಿಕೆಗಳು ಬಿಡಬೇಕು. ಯಾಕಂದ್ರೆ ಬಹುತೇಕ ಅವಾಗ ಬಂದಾಗೆಲ್ಲ ಭಾಷಣಗಳನ್ನ ಮಾಡಿ ಹೋದಾಗ ಗ್ರಾಮದ ಸಮಸ್ಯೆಗಳು ನಮ್ಗ ಅರ್ಥ ಆಗಲ್ಲ ಅಂತ ತಿಳ್ಕೊಂಡು ಕಾರ್ಯಕ್ರಮ ಭೂಮಿ ಪೂಜೆ ಮಾಡೋದಾಗ್ಲಿ ಅಥವಾ ಶಂಕುಸ್ಥಾಪನೆ ಮಾಡಿ ಜನರ ಸಮಸ್ಯೆಗಳನ್ನ ಕೇಳ್ತಕ್ಕಂಥದ್ದು ಒಂದು ವಾಡಿಕೆ ಮಾಡ್ಕೊಂಡಿದ್ವಿ. ಈಗ ಗೊತ್ತಲ್ಲ, ಈಗ ಹೊರಗೇರಿಯಾಗ ನಾವು ಹೇಳಿದ್ರೆ ನಡೆಯಲ್ಲ, ನೀವೇನ್ ಹೇಳಿದ್ರೆ ಅದನ್ನ ಕೇಳಬೇಕು. ಇದು ನಮ್ಮ ಮೊದಲಿಂದ ಬಂದಿದ್ದಾದ್ರೆ. ಹಾಗಾಗಿ ಇವತ್ತು ಶಾಲೆಯ ಕಟ್ಟಡಗಳು ಬಹಳ ದಿನಗಳಿಂದ ಬೇಡಿಕೆ ಇತ್ತು. ಆಮೇಲೆ ಇನ್ನೊಂದು ಯಾವ ಶಾಲೆ ಅನ್ನೋದು ಮರಗಮ್ಮ ಕ್ಯಾಂಪ್ ಒಂದು 2 ರೂಮ್ಗಳನ್ನ ಹಾಕಿದ್ದಾರೆ. ಮೇಲೆ ಇನ್ನೊಂದು 2 ತಿಂಗಳಾಗ ಬರ್ಬೋದು. ಅದು ನನಗೂ ಈ ಸರ್ಕಾರ 5 ವರ್ಷ ಮುಖ್ಯಲ್ಲ ಆಗಲ್ಲ ಪರಿಸ್ಥಿತಿ. ಅದು ಅದನ್ನ ಈಗಾಗಲೇ ನಾವು ಅಕ್ಷರಾವಿಷ್ಕಾರದಲ್ಲಿ ಹಾಕಿರ್ತಕ್ಕಂಥದ್ದಿದೆ. ಮತ್ತು ಇವತ್ತೇನ ನಾಳೆ ನಾವು ಶಿಕ್ಷಣ ಇಲಾಖೆದವ್ರ ಜೊತೆ ಇನ್ನೊಂದು ಸ್ವಲ್ಪ ವೆರಿಫಿಕೇಶನ್ಸ್ಗಳು ಮತ್ತು ಕೆಲವು ಕಾಮಗಾರಿಗಳನ್ನ ಬದಲಾವಣೆ ಮಾಡೋದಿದ್ರೆ ಬಹಳ ಜರೂರಿಯಾಗಿ ನಾನು ಹಾಸನಾಳು ಮತ್ತು ಹೊರಗೇರ ಈ ಮರಗಮ್ಮ ಟೆಂಪಲ್ಗೆ ಯಾವ ಚೇಂಜ್ ಆಫ್ ವರ್ಕ್ ಇದ್ರೆ ಅದನ್ನ ಈ ಮೊದಲ ಅಧ್ಯಕ್ಷದಾಗ ಹಾಸನಾಳು ಮತ್ತು ಹೊರಗೇರನ್ನ ತರಬೇಕಾಗುತ್ತೆ. ಅದನ್ನ ಮಾಡಿಕೊಡ್ತೀವಿ. ಮತ್ತು CC ರಸ್ತೆ ಚರಂಡಿ ಒಂದು 40 ಲಕ್ಷ ರೂಪಾಯಿದು CC ರಸ್ತೆ ಚರಂಡಿ, 25 ಲಕ್ಷ ರೂಪಾಯಿ ಜನರಲ್ ವಾರ್ಡು, 15 ಲಕ್ಷ ರೂಪಾಯಿ SC ವಾರ್ಡಿಗೆ ಜಗಳಾಡಿ ತಗೊಂಡಾರ. ಯಾಕಂದ್ರೆ ನಾನು ಎಲ್ಲ ಊರಿಗೆ 10-20 ಲಕ್ಷ ಇನ್ನೂ ಕೊಡಕ್ ಆಗಿಲ್ಲ. ಈಗ ಮನೆ ಎಲ್ಲ ಕಚೇರಿಗೆ ಬಂದು ಹೊರಗೇರರು ಜಗಳಾಡಿ 40 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಮತ್ತು ಇನ್ನು ಮುಖ್ಯ ರಸ್ತೆ, ಗ್ರಾಮ ಪಂಚಾಯತಿ ಮುಂದೆ ಇರ್ತಕ್ಕಂಥದ್ದು, ಮತ್ತೆ ಯಾವ್ದೋ ಕಟೀಶಾಪುರ್ಗೆ ಹೋಗ್ತಕ್ಕಂಥ ಮಾರ್ಗ ಇರ್ಬೋದು, ಇನ್ನು ಅನೇಕ ಪಟ್ಟಿಗಳನ್ನ ಕೊಟ್ಟಿರಿ. ಮತ್ತೆ ಇನ್ನ ವೇದಿಕೆ ಹೇಳಿದ್ರೆ ಇನ್ನ ಎಷ್ಟು ಪಟ್ಟಿ ಕೊಡ್ತೀರಿ ಗೊತ್ತಿಲ್ಲ. ಆದ್ರೂ ಬಸಳ್ಳಿ, ಕಟೀಶಾಪುರ, ತಾಂಡ, ಹೊರಗೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಾಗ ನಾವು ಅನೇಕ ಕೆಲಸಗಳನ್ನ CC ರಸ್ತೆ, ಶಾಲೆ, ಅಂಗನವಾಡಿ, ಆಸ್ಪತ್ರೆ ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗ ತಾಂಡಗಳಿಗೆ, ಊರುಗಳಿಗೆ ಸೋಲಾರ್ಗಳನ್ನ ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥದ್ದಿದೆ. ಮತ್ತು ಇನ್ನು ಅನೇಕ ಬೇಡಿಕೆಗಳನ್ನ ಗ್ರಾಮದವರು ನೀವು ಏನೇನು ಕೊಡ್ತೀರಿ ಅದನ್ನ ಆದ್ಯತೆ ಮೇಲೆ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡೋದ್ರ ಜೊತೆಯಲ್ಲಿ ಒಂದನ್ನ ವಿದ್ಯಾರ್ಥಿಗಳು ಬಸ್ಸಿನ ಸಮಸ್ಯೆ ಬಹಳ ಜನ ನನ್ನ ಸಹೋದರಿಯರು ತಿಳಿಸಿದ್ದೀರಿ. ಈಗಾಗಲೇ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅದನ್ನೆಲ್ಲ ಬಗೆಹರಿಸ್ತಕ್ಕಂಥ ಕೆಲಸನೂ ಮಾಡಿದ್ದೀನಿ. ಮತ್ತೆ ನಾನು ಈ ಕಾರ್ಯಕ್ರಮ ಮುಗಿದ ಮೇಲೆ ಗಾಡಿಯ ಕೂತು ಮತ್ತೊಮ್ಮೆ ಅಧಿಕಾರಿಗಳಿಗೆ ಮಾತಾಡಿ ನಿಮ್ಮ ಸಮಸ್ಯೆ ಕೇವಲ ಬಸ್ಸಿಂದ ಒಂದೇ ಅಲ್ಲ, ಸ್ವಲ್ಪ ಅಲ್ಲಿ ಬಸ್ಸಿನಾಗ ಬರ್ತಕ್ಕಂಥ ವಿದ್ಯಾರ್ಥಿನಿಯರದು ಸ್ವಲ್ಪ ಸಮಸ್ಯೆ ಅದ ಅಂತ ನನ್ನ ಗಮನಕ್ಕೆ ಬಂದವು.
ಅದನ್ನು ನಾನು ಸೂಕ್ಷ್ಮತೆಯಿಂದ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಆಗದೆ ಇದ್ರೆ ಸ್ವಲ್ಪ ಬಸ್ಸಿನಾಗೆ ಅಂತಂದ್ರೆ ಪೊಲೀಸರನ್ನು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಯಾರು ಆತಂಕಗೊಳ್ತಕ್ಕಂಥದ್ದು ನಾವೆಲ್ಲ ಶಾಲೆಗಳಿಗೆ ಹೋಗ್ತಕ್ಕಂಥದ್ದು ನಮ್ಮ ಭಾಗದಾಗ ಹಿರಿಯರು ನಮ್ಮ ತಂದೆ ತಾಯಿಗಳೆಲ್ಲ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಇಲ್ಲಿ ದುಡ್ಕೊಂಡು ಏನಪ್ಪಂತಂದ್ರೆ ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಬಂದಾಗ ಏನಪ್ಪಂತಂದ್ರೆ ಬಹುತೇಕ ನನ್ನ ಯುವಕ ಸ್ನೇಹಿತರು ಶಾಲೆಗೆ ನಿಮ್ಮ ಜೊತೆ ಬರ್ತಕ್ಕಂಥವ್ರನ್ನ ಎಲ್ಲರನ್ನ ನಾವು ನಮ್ಮ ತಾಯಿಯಂದರು ನಮ್ಮ ಅಕ್ಕನ ತಂಗಿ ಎಂಬ ಭಾವನೆಯಿಂದ ಏನಪ್ಪಂದ್ರೆ ಹೋದಾಗ ಯಾವ ಸಮಸ್ಯೆಗಳು ಬರಲ್ಲ. ಆ ಸಮಸ್ಯೆಗಳು ಬರಬಾರ್ದು ಅಂತ ತಿಳ್ಕೊಂಡು ನಾನೆಲ್ಲ ಯುವಕ ಸ್ನೇಹಿತರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಅದಕ್ಕೆ ಯಾರು ದಯಮಾಡಿ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಗ ಸರ್ಕಾರದಿಂದ ಬರ್ತಕ್ಕಂಥ ಏನೇ ಅವಶ್ಯಕತೆಗಳಿದ್ರೆ ಬಸ್ ಇರಲಿ, ಸಾಲಿ ಇರಲಿ, ರಸ್ತೆ ಇರಲಿ, ಅಂಗನವಾಡಿ ಇರಲಿ, ಅದೇನಿದ್ರೆ ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸ ನಂದಿದೆ. ಸ್ವಲ್ಪ ಚಲೋ ಓದಿ ಊರುಗಳಿಗೆ ನಿಮ್ಮ ತಂದೆ ತಾಯಿಗೆ ಹೆಸರು ತರ್ತಕ್ಕಂಥ ಕೆಲಸ ಎಲ್ಲ ವಿದ್ಯಾರ್ಥಿಗಳು ಮಾಡ್ಬೇಕಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಈಗ 4 ಕೋಣೆಗಳನ್ನ ಕೊಟ್ಟಿವಿ ಮತ್ತು ಈಗ ನಮ್ಮ ಹೈಸ್ಕೂಲು HM ಅವರು ಬಂದು ಅವರು ಮನವಿ ಪತ್ರನ ಕೊಟ್ಟಿದ್ದಾರೆ. ಅವರು ಶಾಲೆಯ ಕೋಣೆಗಳನ್ನು ಕೊಟ್ಟಿದ್ದಾರೆ, ಕಿಟಕಿ ಬಾಗಿಲುಗಳು ದುರಸ್ತಿಯನ್ನು ಕೊಟ್ಟಿದ್ದಾರೆ, ಬಾಲಕಿಯರಿಗಾಗಿ ಶೌಚಾಲಯವನ್ನು ಕೊಟ್ಟಿದ್ರೆ ಖಂಡಿತವಾಗೂ ಕಂಪೌಂಡ್ ವಾಲು ಏನೇನು ಕೊಟ್ಟಿದ್ದೀರಿ ಬರ್ತಕ್ಕಂಥ ಅನುದಾನದಾಗ ಇನ್ನು ಏನೇನು ಬೇಕು ಶಾಲೆಗೆ ಇಬ್ರು HM ದವರಿಗೆ ಖಂಡಿತವಾಗೂ ಕೊಡ್ತಕ್ಕಂಥ ಭರವಸೆಯನ್ನ ನಾನು ಇಲ್ಲಿ ವೇದಿಕೆ ಮುಖಾಂತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾನು ಇನ್ನು ಮುಂದೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಇನ್ನು ಸ್ವಲ್ಪ ವಿದ್ಯಾರ್ಥಿನಿಯರಿಗೆ ಏನಾದ್ರು ಸಮಸ್ಯೆ ಇದ್ರೆ ಕೇಳಬೇಕು. ನಾನು ಊರವರೆಗೆ ಯಾಕೆ ಕಾರ್ಯಕ್ರಮ ಮಾಡಿದ್ನಂದ್ರೆ ಸ್ವಲ್ಪ ವಿದ್ಯಾರ್ಥಿಗಳ ಜೊತೆ ಕೂತು ಮಾತಾಡಿ, ಇಲ್ಲಿ ಶಾಲಾ ಶಿಕ್ಷಕರ ಜೊತೆ ಕೂತು ಮಾತಾಡಿ ಇಲ್ಲೇ ಶಾಲೆಗೆ ಮಾಡ್ಕೊಂಡು ಹೋಗ್ಬೇಕು. ನೀವು ಯಾರು ಊರವ್ರು ಬರಂಗಿಲ್ಲ, ಇಲ್ಲೇ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದು. ಯಾರು ನೀವೆಲ್ಲ ಬಂದಿರಿ ಊರವರೆಗೆ. ನಾನು ಒಂದನ್ನ ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗುತ್ತೆ. ಹತ್ತಿಕುಣಿ ಡ್ಯಾಮಿನ ಕೆಳಗೆ ಬರ್ತಕ್ಕಂಥ ರೈತರು, ಹತ್ತಿಕುಣಿ, ಗಡಿಶಾಪುರ, ಹೆಡ್ಡಳ್ಳಿ, ಬಣಿಗೇರ, ಬಂದಳ್ಳಿ ಈ ಗ್ರಾಮದ ರೈತರು, ನಿಮಗೇನಾದ್ರೂ ಇನ್ನು ಕೆಲವು ದಿನದಾಗ ಏನಾದ್ರು ಇಲ್ಲಿ ನೀರುಗಳ ಅನುಕೂಲ ಆಗಿ ಪೈಪ್ಲೈನ್ ಆಗಿ ರೈತರುಗಳು ಯಾವಾಗಲೂ ನಮ್ಗೆ ರೈತರದು ಅಷ್ಟೇ ಕಿರಿಕಿರಿ, ನಮ್ಮ ಈಚಪ್ಪನದು ಅಷ್ಟೇ ಕಿರಿಕಿರಿ, ಬರಗೆಲ್ಲ ಜಗಳ ಆಡಕ್ಕೆ ಸ್ವಲ್ಪ ನೀರು ಬಿಡಿಸು ಅಂತ ನಾನು ಕಳಿಸಲ್ಲ. ನಮ್ಮ ಹತ್ತಿಪುರಿ ಡ್ಯಾಮಿನ ಮೀಟಿಂಗ್ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರತಿ ಸಲ ಮೀಟಿಂಗ್ ಆಗೋದು. 2 ವರ್ಷನೂ ನಾನು ಮೀಟಿಂಗ್ ಹೋದಾಗ ಹೇಳಿದೆ, ನಾನು ಈ ಹತ್ತಿಪುರಿ ಡ್ಯಾಮ್ ಅನ್ನ ನವೀಕರಣ ಮಾಡಿಸ್ತಕ್ಕಂಥದ್ದಾಗಲಿ ಇದಕ್ಕೆ ಅನುದಾನವನ್ನು ಒದಗಿಸಿದ್ಮೇಲೆ ಮೀಟಿಂಗ್ ಬರ್ತೀನಿ ಅಂತ ಹೇಳಿ. ಅದಕ್ಕೂ ಈ ವರ್ಷ ನಾನು ಮೀಟಿಂಗ್ಗೆ ಬಂದಿಲ್ಲ. ಅನುದಾನ ಇವಾಗ ಬಿಡುಗಡೆ ಆಗಿದೆ 75 ಕೋಟಿ ರೂಪಾಯಿ. ನಾನು ಒಂದನ್ನ ಈ ಭಾಗದ ಜನರಿಗೆ ಹೇಳ್ತಕ್ಕಂಥ ವಿಷಯ, ಹಿಂದೆ ಇರೋರು ಯಾಕೆ ಮಾಡ್ಯಾರ ಯಾಕೆ ಮಾಡಿಲ್ಲ ಅದನ್ನೆಲ್ಲ ನನಗೆ ಅದು ಬೇಕಾಗಿಲ್ಲ. ನನಗೆ ನೀವು ಜವಾಬ್ದಾರಿ ಕೊಟ್ಟಿರಿ, ನನಗೆ ನೀವು ವಿಧಾನಸೌಧಕ್ಕೆ ಕಳಿಸಿರಿ, ನನ್ನ MLA ಮಾಡಿ ಕಳಿಸಿರಿ. ನನ್ನ ಕೆಲಸ ಏನದ, ನಿಮ್ಮ ಮನೆಗೆ ಒಂದು ಅಣ್ಣನ ತಮ್ಮನ ಮಗನಾಗಿ ನಿಮ್ಮ ಸೇವೆ ಮಾಡಬೇಕು. ನೀವು ಕಷ್ಟ ಅಂತ ತಿಳ್ಕೊಂಡು ಬಂದಾಗ ನಿಮ್ಮ ಕಣ್ಣೀರು ಓಡಿಸ್ಬೇಕು. ಅದೊಂದೇ ನನ್ನ ಜವಾಬ್ದಾರಿ ಆದ ಆ ಕೆಲಸವನ್ನು ಮಾಡ್ತೀನಿ. ಆದರೆ ಈ ಭಾಗದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮಾನ್ಯ ಸೋಮಣ್ಣವರು ಈ ಭಾಗದ ರೈತರು ಚಾಣಗೌಡನ ಮರೀರಿ, ಚಾಣಗೌಡನ ತಂದೆಯವರು ಮರೀರಿ. ಆದ್ರೆ ಈ ಭಾಗದಾಗ ಏನ್ಕೊಂಡ್ರೆ ಕೇಂದ್ರ ಸರ್ಕಾರದಿಂದ ಬಹಳ ಮುತುವರ್ಜಿ ವಹಿಸಿ ಸೋಮಣ್ಣವ್ರು ಏನ್ಕೊಂಡ್ರೆ ಇವತ್ತೇನು ನಾಲಾ ಆಧುನೀಕರಣಕ್ಕೆ 75 ಕೋಟಿ ಕೊಟ್ಟಾರಲ್ಲ, ಆ ಪುಣ್ಯಾತ್ಮನ ಮಾತ್ರ ಮರಿಬೇಡ್ರಿ. ನಮ್ಮನ್ನ ಮತ್ತೆ ಪರವಾಗಿಲ್ಲ. ಯಾಕಂತಂದ್ರೆ ನಾವು ಯಾವತ್ತೂ ಸ್ಮರಣೆ ಆಗಿರ್ಬೇಕು. ಯಾರು ನಮ್ಮ ಕಷ್ಟಕ್ಕಾಗಿದ್ದಾರೆ, ಯಾರು ನಮ್ಮ ಕಾರ್ಯ ಕೆಲಸಗಳನ್ನ ಮಾಡಿದ್ದಾರೆ, ಯಾರು ಸರ್ಕಾರ ಮಟ್ಟದಾಗ ನಮ್ಮ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಅಂತವ್ರನ್ನ ನಾವು ನೆನಪಿಡ್ಬೇಕಾಗ್ತದೆ. ಆ ನಿಟ್ಟಿನಾಗ ಇವತ್ತು ಹತ್ತಿಕುಣಿ ಕಾಡ ಎಂ ಕಾಡ ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನ 74 ಕೋಟಿ 75 ಕೋಟಿ ರೂಪಾಯಿ ಈಗಾಗಲೇ ಟೆಂಡರ್ ಆಗ್ಯದ. ಆ ಟೆಂಡರ್ನು ಓಪನ್ ಆಗ್ಯದ. ಇನ್ನೊಂದು 15 ತಿಂಗಳದಾಗ, ಯಾಕಂದ್ರೆ ಹೊಸ ಸರ್ಕಾರ ಬಂದಿದೆ, ಅದೆಲ್ಲ ಟೆಂಡರ್ ಎಲ್ಲ ಓಪನ್ ಆಗಿ ಸಾಧ್ಯ ಆದ್ರೆ
ನನ್ನ ಮನಸ್ಸಿನಾಗಿದೆ ನೋಡ್ಬೇಕು. ಯಾಕಂದ್ರೆ ಈಗ ರಾಜ್ಯ ಸರ್ಕಾರದವ್ರ ಜೊತೆ ನಾನು ಮಾತಾಡ್ಬೇಕಾಗ್ತದ. ಸೋಮಣ್ಣವ್ರನ್ನ ಈ ಭಾಗದಾಗ ಅಕ್ಕಿಕುಣಿ ಡ್ಯಾಮಿಗೆ ಕರೆಸಿ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ರೈತರ ಸಮ್ಮುಖದಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ನನ್ನ ಒಂದು ಮನವಿ ಯಾದಗಿರಿಗೆ ಬಂದಾಗ ಅವ್ರಿಗೆ ನಾವು ಮನವಿ ಮಾಡಿದ್ವಿ, ಸೌದಾಗರು ಮತ್ತು ಅಕ್ಕಿಕುಣಿ ಡ್ಯಾಮಿಗೆ ಈ ರೀತಿ ನಮ್ಮ ಭಾಗದ ರೈತರಿಗೆ ಏನ್ ಬರ್ತದ್ರೆ ತೊಂದರೆ ಇದೆ, ಅದನ್ನ ನೀವು ಮಾಡಿಕೊಡ್ಬೇಕಂತ ತಿಳ್ಕೊಂಡು ಹೇಳಿದ್ರೆ ಇವತ್ತು ಅವರು ನಮ್ಮ ಧ್ವನಿಗೆ ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ. ಭೂಮಿ ಪೂಜೆಗೂ ಅವ್ರನ್ನೇ ಕರೆಸ್ಬೇಕಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ನಾವು ಅಲ್ಲಿ ಕರೆಸ್ಬೇಕಾಗಿತ್ತಂದ್ರೆ ರಾಜ್ಯ ಸರ್ಕಾರದ ಜೊತೆ ನಾನು ಮಾತಾಡ್ಬೇಕಾಗ್ತದ. ಆ ನಿಟ್ಟಿನಾಗ ಇವಾಗ ನೀರಾವರಿ ಮಂತ್ರಿ ರಾಮಲಿಂಗ ರೆಡ್ಡಿ ಅವರು ಆಗಿದ್ದಾರೆ. ಆ ಟೆಂಡರ್ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಅದನ್ನ ಮಾಡ್ತಕ್ಕಂಥ